ಬಿಸಿಲು ನೋಡಿ ಎಷ್ಟುಂಟು. ನಮ್ಮ ಮನೆಯಲ್ಲಿ ಬಟ್ಟೆ ಎಲ್ಲ ಹೇಗೆ ಒಣಗಿಸಿದ್ದಾರೆ ನೋಡಿ. ಒಳ್ಳೆ ಬಿಸಿಲುಂಟು, ಬೇಗ ಒಣಗಲಿ ಅಂತ. ಈ ರೀತಿ ಬಿಸಿಲಿದ್ರೆ ಒಳ್ಳೆ ಆಗ್ತದೆ. ಸ್ವಲ್ಪ ಇವತ್ತೆಲ್ಲ ಬಟ್ಟೆ ವಾಶ್ ಮಾಡಿ ಹಾಕಬೇಕು, ಒಳ್ಳೆ ಒಣಗ್ತದೆ ಮಾತ್ರ, ಒಳ್ಳೆ ಖಡಕ್ ಆಗ್ತದೆ. ಈಗ ನಾವು ಅಂಗಡಿಗೆ ಹೊರಟದ್ದು, ಸ್ವಲ್ಪ ಫಿಶ್ ಎಲ್ಲ ತರಲಿಕ್ಕಿತ್ತು. ಇವಳು ನೋಡಿ ಪೋಸ್ ಕೊಡ್ತಾ ಇದ್ದಾಳೆ ಗಾಡಿಯಲ್ಲಿ ಕೂತು. ಇನ್ನು ಹೋಗೋದು, ಹೊರಡೋದು. ಓಕೆ, ಈಗ ಒಂದು ಅಂಗಡಿಗೆ ಹೊರಟದ್ದು. ಸ್ವಲ್ಪ ಫಿಶ್ ತರಲಿಕ್ಕೆ ಉಂಟು. ಫಿಶ್, ಮಗುವಿಗೆ ಡೈಪರ್ ಸಹ ಬೇಕಿತ್ತು, ಸೋಪ್ ಎಲ್ಲ ಹಾಗೆ ತಗೊಂಡು ಬರೋದು. ಬಿಸಿಲು ಸಹ ಉಂಟಲ್ವ, ಹಾಗೆ ಒಳ್ಳೇದಾಗ್ತದೆ ಸ್ವಲ್ಪ. ನನ್ನ ಮಗಳಿಗೆ ಮಾತ್ರ ಒಳ್ಳೇದಾಯಿತು, ಮಳೆ ಅಂತ ರಜೆ. ಓಕೆ, ಇನ್ನು ಹೋಗುವ, ಹೋಗುದು. ಈಗ ಹೋಗುದು, ಅಂಗಡಿಗೆ ಹೋಗ್ತಾ ಇದ್ದೇವೆ. ಒಳ್ಳೆ ಆಗ್ತದೆ. ತುಂಬ ದಿನ ಆಯಿತು ಸ್ಕೂಟರೆಲ್ಲ ಕೊಂಡು ಹೋಗೋದೆ. ಮಳೆ ಅಂತ ಸ್ಕೂಟರ್ ಕೊಂಡು ಹೋಗ್ಲಿಲ್ಲ. ಅಲ್ಲಿ ದನ ಉಂಟಾ, ಹೆದರಿಕೆ ಆಗ್ತದೆ. ಅದೇವೇ ನನಗೆ ಹೆದರಿಕೆ ಆಗ್ತದೆ. ಇಲ್ಲಿ ಕೆಳಗೆ ಸೈಡಿಂದ ಎಲ್ಲ ತೆಗಿಯಾ? ಕೆಳಗೆ ಸೈಡ್ ತೆಗ್ತೀವಿ. ಹಾಗೆ ಮೆಡಿಕಲ್ಗೆ ಹೋಗಿದ್ದಾರೆ ಮಗುವಿಗೆ ಡೈಪರ್ ತರಲಿಕ್ಕೆ. ಒಂದು ಮೆಡಿಕಲಿಗೆ ಹೋದದ್ದು, ಅಲ್ಲಿ ಡೈಪರ್ ಸಿಗಲಿಲ್ಲ. ಇವಾಗ ಇಲ್ಲಿ ಬಂದಿದ್ದೇವೆ, ಇಲ್ಲಿ ನೋಡಬೇಕು ಡೈಪರ್ ಉಂಟಾ ಅಂತ. ಅಲ್ಲಿ ಒಂದು ದನ ನೋಡಿ ನಮಗೇನೆ ಸ್ಕೆಚ್ ಆಗ್ತಾ ಉಂಟು. ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೆಯದು, ಬೇಗ ಹೋಗುವ, ಒಳಗೆ ಹೋಗುವ. ಇಲ್ಲಿ ಉಂಟು ನೋಡ್ಬೇಕೀಗ. ಇಲ್ಲಿ ಉಂಟು ಅಂತ ಹೇಳಿದ್ರು, ನೋಡುವ. ನೋಡಿ, ಇದು ಡೈಪರ್ ತಗೊಂಡ್ವಿ. ಇಲ್ಲಿ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ದನ ಉಂಟು ರಿಯ ಸೈಡ್. ನಾವು ಫಿಶ್ ತಗೊಂಡ್ವಿ. ಫಿಶ್ ಬಂಗುಡೆ. ಅಲ್ಲಿ ವಿಡಿಯೋ ತೆಗಿಲಿಕ್ಕೆ ನೆನಪೇ ಇಲ್ಲ. ಇನ್ನು ಹೋಗುದು. ಸೋಪ್ ಸಿಗಲಿಲ್ಲ ಇಲ್ಲಿ, ಡೈಪರ್ ಮಾತ್ರ ಸಿಕ್ಕಿತ್ತು. ಇಲ್ಲಿ ಸಿಟಿಗೆ ಬಂದಿದ್ದೇವಲ್ಲ, ಡ್ರೈ ಫಿಶ್ ತಗೊಳ್ಳೋದು ಅಂತ. ನಾನು ಹೋಗಿ ತಗೊಳ್ತೇನೆ, ಆಯಿತಾ? ಅಂದರೆ ಅಮ್ಮ ತಗೊಳ್ಳಿಕ್ಕೆ ಹೋಗಿದ್ದಾರೆ. ಇದು ಮೀನು ಇಲ್ಲಿ ಒಣಗಲಿಕ್ಕೆ ಇಟ್ಟಿದ್ದಾರೆ. ಅಮ್ಮ ತಗೊಂಡು ಬರುವಷ್ಟರಲ್ಲಿ ಆಗ್ತದೆ. ಓಕೆ, ಬಾಯ್. ಆಯಿತು, ಮೊಟ್ಟೆ ಬೇಕು. ಆಯಿತು. ನನ್ನ ಅಮ್ಮ ಈಗ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ತರಲಿಕ್ಕೆ ಹೋಗಿದ್ದಾರೆ. ವೆಜಿಟೇಬಲ್ಸ್ ಸ್ವಲ್ಪ ತರಕಾರಿ ತಗೊಳ್ಳಿಕ್ಕೆ ಮುಂದೆ, ತರಕಾರಿ ತಗೊಳ್ಳುವ ಅಂತ. ಹಾಗೆ ಸಂಜೆ ತಗೊಳ್ಳಿ. ಮೆಣಸು 20 ರೂಪಾಯಿ ತೆಗೆ. ಶುಂಠಿ ಬೇಕಾ? 25. ಏನು ಕಾಲ ಎಲ್ಲರೂ ಕಸ. ಎಷ್ಟು ಕೆಜಿಗೆ ಇದಕ್ಕೆ ಮಾವಿನ ಹಣ್ಣು?
ಅಂಗಡಿಗೆ ಬಂದದ್ದೀಗ ಸ್ವಲ್ಪ ಜ್ಯೂಸ್ ಕುಡಿಯುವ ಅಂತ ನೋಡುವ ಯಾವುದು ಜ್ಯೂಸ್ ಉಂಟಂತ. ಯಾವುದು ಜ್ಯೂಸ್ ತೋರಿಸೋದು ನಿನಗೆ? ಅದೇ ಯಾವಾಗಲೂ ತಗೊಳ್ಳಿ. ನೋಡಿ ನಾನಿದು ತಗೊಂಡದ್ದು ಗ್ರೇಪ್ಸ್, ಇದು ಒಳ್ಳೆ ಇರ್ತದೆ. ಹ್ಞೂ ನೋಡಿ ಇಷ್ಟೆಲ್ಲ ಅಂತಂದರೆ ಇಲ್ಲಿ ಫಿಶ್ ಸಹ ತಗೊಂಡಿದ್ದಾರೆ. ಫಿಶ್ದು ವೀಡಿಯೋ ತೆಗಿಲಿಕ್ಕೆ ಮಾತ್ರ ಆಗಲಿಲ್ಲ. ನೋಡಿ ಬಂಗುಡೆ ತಗೊಂಡದ್ದು ಕಾಣ್ತಾ ಉಂಟಾ? ಅಲ್ಲಿ ಬಾಳೆಹಣ್ಣು ಕಾಣ್ತದೆ. ಬಂಗುಡೆ ತಗೊಂಡದ್ದು ನೋಡಿ. ಮತ್ತು ಫ್ರೂಟ್ಸ್ ತಗೊಂಡದ್ದು ಬಾಳೆಹಣ್ಣು. ಮತ್ತು ನನ್ನ ಮಗನಿಗೆ ಇದು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಮಗಳು ಸಹ ತಿಂತಾರೆ. ಹಾಗೆ ಇದು ಹತ್ರ ಬಂದು ತೋರಿಸಿ. ಸ್ವಲ್ಪ ಗ್ರೇಪ್ಸ್ ತಗೊಂಡದ್ದು. ಮತ್ತು ಇದು ಸ್ವೀಟ್ ಕಾರ್ನ್ ಅಂತ ಹೇಳ್ತಾರಲ್ವ, ಇದು ತಗೊಂಡೆ. ಇದು ಚೆನ್ನಾಗಾಗ್ತದೆ, ಬೇಯಿಸಿ ಎಲ್ಲ ಇದು ಮಾಡಬೇಕು. ಮತ್ತು ಕಹಿ ಇರ್ತದಲ್ಲ, ಇದಕ್ಕೆ ಎಂತ ಹೇಳ್ತಾರೆ? ಹಿಂದಿಯಿಂದ ಬರ್ತದೆ. ಹಿಂದಿಯಲ್ಲಿ ಕರೇಲ. ಕರೇಲ, ಓಕೆ. ಇದು ಕರೇಲ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅಡುಗೆ ಮಾಡಬೇಕು, ಒಳ್ಳೆ ಆಗ್ತದೆ. ಮತ್ತೆ ಇದೆ ನಾರ್ಮಲ್ ಅಲ್ಲಿ ಟೊಮೆಟೊ, ಈರುಳ್ಳಿ ಸ್ವಲ್ಪ. ಮಾರ್ಕೆಟಲ್ಲಿ ಸ್ವಲ್ಪ ಒಳ್ಳೆ ಕಡಿಮೆಯಲ್ಲಿ ಸಿಗ್ತದೆ, ಹಾಗೆ ನಾವು ಮಾರ್ಕೆಟಿಂದಲೇ ತರೋದು. ಮತ್ತು ಡ್ರೈ ಫಿಶ್ ತಂದದ್ದು, ಚಟ್ನಿಗೆ ಒಳ್ಳೆ ಆಗ್ತದೆ ಡ್ರೈ ಫಿಶ್. ಮತ್ತು ನಾನು ಮೊಟ್ಟೆ ತಂದೆ, ಸಾಯಂಕಾಲ ಸ್ವಲ್ಪ ನೂಡಲ್ಸ್ ಮಾಡೋದು ಅಂತ. ಮತ್ತು ಇದು ಡೈಪರಿಗೆ ನನಗೆ ಖುಷಿ ಆಯಿತು. 9.99 ಎಲ್ಲಿ 9.99 ಅಂತ ಇದಕ್ಕೆ ಆ್ಯಕ್ಚುಲಿ 9.99 62 ಪೀಸ್ 999 ಇದಕ್ಕೆ. ಆದರೆ ಆಫರಲ್ಲಿ ನಮಗೆ ಇದು 500ಗೆ ಸಿಕ್ಕಿದೆ. ಅದು ಪ್ರೈಸ್ ಎಲ್ಲಿ ಉಂಟು? ಇಲ್ಲೆಲ್ಲಿಯೋ ಇರ್ಬೋದು. 9.99 ಆ್ಯಕ್ಚುಲಿ, ಅಂದರೆ 999 ನಮಗೆ ಆಫರಲ್ಲಿ 500ಗೆ ಸಿಕ್ಕಿದೆ. ಆಗ್ಬೋದು. ಇದರಲ್ಲಿ ಎಷ್ಟು 62 ಪೀಸ್ ಉಂಟು. ಹಾಗೆ ಸರಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ಮತ್ತೆ ಸಿಗೋಣ. ಇಲ್ಲಿ ನಾನೀಗ ನೂಡಲ್ಸ್ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಇನ್ನು ನೂಡಲ್ಸ್ ಮಾಡೋದಂತ ಆಗ ಹೇಳಿದ್ದೆ ಅಲ್ಲ ನಾನು, ಈವ್ನಿಂಗ್ ಆಯಿತು. ಇವನಿಗೆ ಟೀಗೆ ಒಂದು ನೂಡಲ್ಸ್ ಮಾಡಿದರೆ ಆಗ್ತದಲ್ವ, ಹಾಗೆ. ಇಲ್ಲಿ ನೋಡಿ, ಇಲ್ಲಿ ಚಹಾ ಇಟ್ಟಿದ್ದೇನೆ. ಏನಾದರೂ ಚಹಾ ಜೊತೆ ಮಾಡುವ ಅಂತ ಇವತ್ತು ಸ್ಪೆಷಲ್. ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಇಲ್ಲಿ ಸ್ವಲ್ಪ ಇದು ಕಾಣ್ತಾ ಉಂಟಲ್ಲ, ಅದು ಇವತ್ತೇನು ಕ್ಲೀನ್ ಮಾಡಬೇಕು. ಇವತ್ತು ಕ್ಲೀನ್ ಮಾಡಲಿಲ್ಲ ಅಲ್ಲಿ. ಇಲ್ಲಿ ತೋರಿಸು. ಇಲ್ಲಿ ನೂಡಲ್ಸ್ ಆದ ನಂತರ ಈ ಥರ ನೀರು ಹಾಕಬೇಕು, ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗ್ತದೆ. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ, ಆಗ ನೀರು ಹಾಕಲಿಕ್ಕೆ ಮರ್ತೋದದು. ಈ ರೀತಿ ನೀರು ಹಾಕೋದಿದ್ರೆ ಅದು ಅಂಟಾಗ್ತದೆ. ನೀವು ನೀರು ಹಾಕಿದರೆ ಈ ರೀತಿ ಅಂಟಾಗೋದಿಲ್ಲ. ನೋಡಿ ಈ ರೀತಿಯಾಗಿರ್ತದೆ. ಇನ್ನು ಇದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಕಟ್ಟಿಂಗ್ ಮಾಡ್ತೇನೆ. ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗ್ತದೆ. ಓಕೆ, ಇವಾಗ ನಾನು ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೇನೆ. ಅದೆಲ್ಲ ತೋರಿಸಿದ್ರೆ ಇವಾಗ ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಬೇಕು. ಓಕೆ, ಇವಾಗ ನಾನು ಆನಿಯನ್ ಅನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸಪೂರದಲ್ಲಿ ಕಟ್ ಮಾಡಿದ್ರೆ ಒಳ್ಳೆಯದು. ನಾನು ಸ್ವಲ್ಪ ಅವಸರದಲ್ಲಿ ಕಟ್ಟಿಂಗ್ ಸಣ್ಣ ಮಾಡಬೇಕಾ? ಓಕೆ, ಪರವಾಗಿಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಅದು ಕಾಣಲ್ ಇಟ್ಟಿದ್ದೇನೆ. ಇದು ಮೊಟ್ಟೆ ಹಾಕಲಿಕ್ಕೆ ಉಂಟು. ನೂಡಲ್ಸಿಗೆ ಸ್ವಲ್ಪ ಜಾಸ್ತಿ ಮೊಟ್ಟೆ ಹಾಕಿದಷ್ಟು ಟೇಸ್ಟ್ ಆಗ್ತದೆ. ಇದಕ್ಕೆ ಕೂಡ ಆಯಿಲ್ ಹಾಕಬೇಕು. ಇದಕ್ಕೆ ಜಾಸ್ತಿ ಆಯಿಲ್ ಹಾಕ್ಬೇಕಂತ ಇಲ್ಲ, ಸ್ವಲ್ಪ ಹಾಕಿದ್ರು ಕೂಡ ಸಾಕು. ಮೊಟ್ಟೆ ಹಾಕ್ತಾ ಇದ್ದೇನೆ ನಾನು. ನೂಡಲ್ಸ್ 2 ಪ್ಯಾಕೆಟ್ ನೂಡಲ್ಸ್ ಆಗೋಷ್ಟು ಹಾಕಿದ್ದೇನೆ ನಾನು ಬೇಯಿಸುವಾಗ. ಅಂದರೆ ನಿಮ್ಗೆ ಎಷ್ಟು ಜನರಿಗೆ ಬೇಕು ಅಷ್ಟು ಮೆಂಬರ್ಸಿಗೆ ಮಾಡಿದ್ದೆ ಆಯ್ತು. ಒಂದು 4 ಮೆಂಬರ್ಸಿಗೆ. ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೇನೆ. ಇಷ್ಟು ಹಾಕಬೇಕು, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫುಲ್ ಆಗ್ತದೆ.
ಇವಾಗ ಇಲ್ಲಿ ಬ್ರೌನ್ ಆಗ್ತಾ ಬಂತು. ಒಂದು ಸ್ವಲ್ಪ ಹೊತ್ತಲ್ಲಿ ಇದಕ್ಕೆ ಟೊಮೆಟೊ ಹಾಕಿದ್ರೆ ಆಯಿತು. ಈ ಕಡೆಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಫುಲ್ ಬುಜ್ಜಿ ಥರ ಆಗಬೇಕು. ಇದು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಅಲ್ಲಿ ಅಡಿಸಾಗ್ತದೆ. ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಇದಾಗಿದೆ ನೋಡಿ, ಇಷ್ಟು ಡ್ರೈ ಆಗಿದೆ. ಇನ್ನು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಬ್ರೌನ್ ಕಲರ್ ಆಗಿದೆ ಇಲ್ಲಿ. ಇದಕ್ಕೆ ಇನ್ನು ಟೊಮೆಟೊ ಹಾಕ್ಕೊಳ್ಬೇಕು. ಟೊಮೆಟೊ ಹಾಕಿದ್ರೆ ಆಯಿತು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಪ್ಯಾಕೆಟ್ ಇರ್ತದೆ ನೂಡಲ್ಸ್, ಇದರ ಒಳಗೆ ಈ ರೀತಿ ಪ್ಯಾಕೆಟ್ಸ್ ಇರ್ತದೆ ಪೌಡರ್. ಇದನ್ನು ಹಾಕಿದ್ರೆ ಆಯಿತು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಿದ್ದೇನೆ. ಜಾಸ್ತಿ ಹಾಕಬೇಕಂತ ಇಲ್ಲ ನೋಡಿ, ಇಷ್ಟು ಹಾಕಿದ್ರು ಸಹ ಸಾಕು. ಅಂದರೆ ಈಗ ಎನಿಸ್ಬೋದು ನೂಡಲ್ಸ್ಗೆ ಯಾಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ ಅಂತ. ಬಟ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಅಂದರೆ ಇದರ ಫ್ಲೇವರ್ ತುಂಬ ಒಂಥರ ಚೆನ್ನಾಗಾಗ್ತದೆ. ಅದಿಲ್ಲಾಂದರೆ ಒಂದೊಂದೇ ಪ್ಯಾಕೆಟ್ ಕಟ್ ಮಾಡಿ ಹಾಕಿದರೆ ಅದು ಅಲ್ಲಿ ಅಡಿಯೆಲ್ಲ ತಾಗ್ತದೆ. ಅದಕ್ಕೆ ಈ ಥರ ಮಾಡಿ ಹಾಕ್ಕೊಳ್ಬೇಕು. ಒಂದು ಪ್ಯಾಕೆಟಲ್ಲಿ ನೂಡಲ್ಸ್, ಸೂರ್ಯ ನೂಡಲ್ಸ್ ಪ್ಯಾಕೆಟಲ್ಲಿ 3 ಮಸಾಲ ಪ್ಯಾಕೆಟ್ ಇರ್ತದೆ. ಹಾಗಿರುವವರು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಅಥವಾ ಯಾವುದಾದ್ರೂ ಪೌಡರನ್ನ ಹಾಕ್ಬೋದು. ಇವಾಗ ನೋಡಿ, ಇದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಇದು ಪೌಡರ್ ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೆ ಡ್ರೈ ಉಂಟಲ್ವ ಹಾಗೆ. ಎಗ್ ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಆಗ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಬೋದು, ಜಾಸ್ತಿ ಹಾಕಲ್ಲ. ಸ್ವಲ್ಪ ಆಲ್ರೆಡಿ ನೂಡಲ್ಸ್ ಬೇಯಿಸುವಾಗ ನಾನು ಸಾಲ್ಟ್ ಹಾಕಿದ್ದೇನೆ, ಹಾಗಾಗಿ ಇಲ್ಲಿ ನಾನಿವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ. ನೂಡಲ್ಸ್ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಹಾಕಿದರೆ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಇಟ್ಟದ್ದು ಸ್ವಲ್ಪ ಜಾಸ್ತಿ ಉರಿಯಲ್ಲಿತ್ತು ಗ್ಯಾಸ್, ಅದಕ್ಕೆ ನಾನು ಈ ಕಡೆ ಶಿಫ್ಟ್ ಮಾಡಿದ್ದು ಪಾತ್ರೆಯನ್ನು. ಆ ಗ್ಯಾಸ್ ತುಂಬ ಸ್ಪೀಡ್ ಇತ್ತು ನೋಡಿ. ಇದು ಏನು ಅಂಟಂಟೇನು ಆಗಲಿಲ್ಲ ನೋಡಿ, ಉದುರುದ್ರಾಗಿಯೇ ಉಂಟು. ನೋಡುವಾಗ ಗೊತ್ತಾಗ್ತದೆ. ಇದನ್ನು ಚೆನ್ನಾಗಿ ನೂಡಲ್ಸ್ ರೆಡಿ ಆಗಿದೆ. ಯಾವ ರೀತಿ ಉದುರುದ್ರಾಗಿ ಆಗಿದೆ ನೋಡಿ. ಇದಕ್ಕೆ ಚಿಕನ್ ಹಾಕಿದರೆ ಅಥವಾ ವೆಜಿಟೇಬಲ್ಸ್ ಹಾಕಿದರೆ ಕೂಡ ಚೆನ್ನಾಗಾಗ್ತದೆ, ಆದರೆ ಕ್ವಿಕ್ಕಾಗಿ ಆಗ್ತದೆ ಈ ರೀತಿ ಮಾಡಿದರೆ. ಆದರೆ ವೆಜಿಟೇಬಲ್ಸ್ ಅಥವಾ ಚಿಕನ್ ಹಾಕಿದರೆ ಸ್ವಲ್ಪ ಟೈಮ್ ಆಗ್ತದೆ ನೋಡಿ. ಇವಾಗ ಟೇಸ್ಟಿ ರುಚಿಕರಾದ ನೂಡಲ್ಸ್ ರೆಡಿಯಾಗಿದೆ. ಇವಾಗ ಟೀ ಜೊತೆ ಇದನ್ನು ತಿನ್ನೋದು. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಲಿಕ್ಕಿದೆ. ಈ ರೀತಿ ಆ್ಯಡ್ ಮಾಡುವ. ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೂಡಲ್ಸನ್ನು. ನಾನು ಸ್ವಲ್ಪ ಆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಮ್ಮೆ ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಕೊಡೋದು ಹೇಗೆ ಉಂಟು ಟೇಸ್ಟ್ ಹೇಳು, ಟೇಸ್ಟ್ ಮಾಡಿ ಹೇಳು ಹೇಗಿದೆ, ಚೆನ್ನಾಗಿದೆಯಾ? ಓಕೆ. ಇನ್ನು ನಾನು ನೂಡಲ್ಸ್ ತಿನ್ನಲಿಕ್ಕೆ ಬಂದೆ. ನಾನಿವಾಗ ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತ ಹೇಳಿ. ನಿಜವಾಗ್ಲೂ ತುಂಬ ಹೆಮ್ಮೆಯಾಗಿದೆ. ನೀವೊಮ್ಮೆ ಟ್ರೈ ಮಾಡಿ. ಏನು ಅಂಟಂಟು ಕೂಡ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ನಾನು ಇದನ್ನು ತಿಂದು ಮುಗಿಸ್ತೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಭೇಟಿಯಾಗೋಣ. ಈ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.